ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಎರಡನೇ ಪ್ರೋಮೋನು ಕೂಡ ಸೇಮ್ ನಾಮಿನೇಷನ್ ಪ್ರಕ್ರಿಯೆ ಏನು ನಡೀತಲ್ಲ ಬೆಳಗ್ಗೆ ಪ್ರೋಮೋದಲ್ಲಿ, ಸೊ ಆ್ಯಸ್ ಇಟ್ ಈಸ್ ಸೇಮ್ ಪ್ರೋಮೋನೇ ಬಿಟ್ಟಿದ್ದಾರೆ. ಬಟ್ ಬೇರೆ ಬೇರೆ ಯಾರನ್ನ ನಾಮಿನೇಟ್ ಮಾಡ್ತಾರೆ ಅಂತ ತೋರಿಸ್ಕೊಡ್ತಿದ್ದಾರೆ. ಸೊ ಯಾರನ್ನ ನಾಮಿನೇಟ್ ಮಾಡ್ತಿದ್ದಾರೆ ಅಂತ ಈ ಪ್ರೋಮೋದಲ್ಲಿ ರಿವ್ಯೂ ಮಾಡ್ಕೊಂಬೋಣ. ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಾ ಇದ್ದೀರಾ. ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂತ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಈ ಪ್ರೋಮೋದಲ್ಲಿ ರಜತ್ ಅವರು ನಮ್ಮ ಪ್ರೀತಿಯ ಚೈತ್ರ ಕುಂದಾಪುರ ಅವ್ರನ್ನ ಕರೀತಾರೆ. ಕರೆದುಬಿಟ್ಟು ಏನಂತ ಹೇಳ್ತಾರೆ ಅಂದರೆ, ನಮ್ಮ ಪ್ರೀತಿಯ ಚೈತ್ರ ಕುಂದಾಪುರ ಅವರೇ, ನೀವು ಈ ಮನೆಯಲ್ಲಿ ಯಾವುದಕ್ಕೂ ಲಾಯಕ್ಕಿಲ್ಲ, ಈವನ್ ಬಟ್ಟೆ ಒಗೆಯೋಕ್ಕೂ ಲಾಯಕ್ಕಿಲ್ಲ ನೀವು, ಸೊ ಅದಕ್ಕೋಸ್ಕರ ನಿಮ್ಮನ್ನ ನಾಮಿನೇಟ್ ಮಾಡ್ತಾ ಇದೀರಿ ಅಂತ ಹೇಳ್ತಾರೆ ಇಲ್ಲಿ. ಸೊ ಒಟ್ಟಿನಲ್ಲಿ ಗೈಸ್, ರಜತ್ ಅವರು ಚೈತ್ರ ಕುಂದಾಪುರ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ. ರೀಸನ್ಸ್ ಇಷ್ಟೇ, ಅವರಿಗೆ ಯಾವುದ್ರಲ್ಲೂ ಕೂಡ ಟ್ಯಾಲೆಂಟ್ ಇಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ವೇಸ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಚೈತ್ರ ಕುಂದಾಪುರ ಅವರು ಈ ಕಡೆ ಕಿವಿಲಿ ಕೇಳಿಸ್ಕೊಂಡು ಈ ಕಡೆ ಕಿವಿಲಿ ಬಿಟ್ರು ಅಂತಾನೆ ಹೇಳ್ಬಹುದು. ನಿಮ್ಮ ಪ್ರಕಾರ ಏನಿಸುತ್ತೆ ಗೈಸ್? ರಜತ್ ಅವರು ಹೇಳ್ದಂಗೆ ಲೈಕ್ ಚೈತ್ರ ಕುಂದಾಪುರ ಅವ್ರಿಗೆ ನಿಜವಾಗ್ಲೂ ಟ್ಯಾಲೆಂಟ್ ಇಲ್ವಾ, ಅಲ್ಲಿರೋದಕ್ಕೆ ಅರ್ಹತೆ ಇಲ್ವಾ? ಸೊ ಕಮೆಂಟ್ ಮಾಡಿ ತಿಳಿಸಿ. ಬಿಗ್ ಬಾಸ್ ಅಲ್ಲಿ ಟ್ಯಾಲೆಂಟ್ ಇರೋರೇ ಗೆಲ್ಬೇಕು ಅಂತ ಇಲ್ಲ, ಪರ್ಸನಾಲಿಟಿ ಇಂಪಾರ್ಟೆಂಟ್. ಸೊ ಅದು ಒಂದು ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮೇ ಬಿ ಚೈತ್ರ ಕುಂದಾಪುರ ಅವ್ರಿಗೆ ನಮಗೆ ಗೊತ್ತಿಲ್ಲದೆ ಇರುವಂಥದ್ದು ಪರ್ಸನಾಲಿಟಿ ಇರ್ಬೋದು. ಮೇ ಬಿ ಬಿಗ್ ಬಾಸ್ ಅವರೇ ತೋರಿಸ್ತೇನೂ ಕೂಡ ಇರ್ಬೋದು. ಇಲ್ಲ ರಜತ್ ಅವ್ರಿಗೂ ಇನ್ನೊಂದು ಇಂಡಿವಿಜುವಲ್ ಪರ್ಸನಾಲಿಟಿ ಇರ್ಬೋದು, ಅವ್ರು ಇಲ್ಲ ಮೈಂಡ್ ಗೇಮ್ ಆಗಿರ್ಬೋದು. ಸೊ ಯಾವುದು ಕೂಡ ಈಗಂತೂ ಈ ಮೂಮೆಂಟಲ್ಲಿ ನಾನು ಏನು ಹೇಳೋಕ್ಕಾಗಲ್ಲ ಗೈಸ್. ಸೊ ಒಟ್ಟಿನಲ್ಲಿ ಆಲ್ರೆಡಿ ಇನ್ನೇನು 70% ಕಂಪ್ಲೀಟ್ ಆಗಿದೆ ಅಂತ ಅನ್ಕೊಂತೀನಿ ಬಿಗ್ ಬಾಸ್ ಅವರು. ಇನ್ನೊಂದು ತಿಂಗಳು ಅಷ್ಟೇ ಇರ್ಬೋದು, 1.5 ಮಂತ್ ಇದೆ ಅಷ್ಟೇ. ಸೊ ಮೇ ಬಿ ಎಕ್ಸ್ಟೆಂಡ್ ಮಾಡಿದ್ರು ಹೇಳೋಕ್ಕಾಗಲ್ಲ, ಮಾಡಿದ್ರು ಮಾಡ್ಬೋದು. ಒಂದು ಸ್ವಲ್ಪ ಒಳ್ಳೆ TRP ಬರ್ತಾ ಇದೆ ಇವರಿಂದ ಅಂತಂದರೆ. ಯಾಕಂದರೆ ರಜತ್ ಅವರು ಒಂದು ಟ್ರೂ ಎಂಟರ್ಟೈನರ್ ಆಗಿ ಕಾಣಿಸ್ಕೊತಾ ಇದ್ದಾರೆ ಸದ್ಯದ ಮಟ್ಟಿಗೆ. ನಾನು ಮುಂದಿನ ಬರುವಂಥ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಬರೋದೇ ಉಗ್ರಂ ಮಂಜು ಅವರು. ಸೊ ಉಗ್ರಂ ಮಂಜು ಅವರು ಬಂದು ನಮ್ಮ ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ರೀಸನ್ಸ್ ಏನು ಕೊಡ್ತಾರೆ ಅಂತಂದರೆ, ಲಾಸ್ಟ್ ವೀಕಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಲೈಕ್ ಕ್ಯಾಪ್ಟನ್ಸಿ ಓಡ್ತಿದ್ರೆ ಆಚೆ ಇಡಬೇಕು. ಸೊ ಅದರಲ್ಲಿ ತಳ್ಳಿಬಿಟ್ಟು ತ್ರಿವಿಕ್ರಮ್ ಅವರು ಲೈಕ್ ಉಗ್ರ ಮಂಜುನ ತಳ್ಳಿಡ್ತಾರಲ್ಲ, ಏನು ರೀಸನ್ಸ್ ಕೊಟ್ಟಿರ್ತಾರೆ ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇವ್ರು ಕರೆಕ್ಟ್ ಆಗಿರೋ ರೀಸನ್ಸ್ ಕೊಟ್ಟಿರ್ತಾರೆ. ಅಂದರೆ ರಾಜನ ಟಾಸ್ಕ್ ಲೈಕ್ ರಾಜ ಮತ್ತೆ ಯುವರಾಣಿ ಟಾಸ್ಕ್ ಬಂದಿತ್ತಲ್ಲ, ನಮ್ಮ ಮೋಕ್ಷಿತ್ ಅವರು ಯುವರಾಣಿ ಆಗಿದ್ರು ಆ್ಯಂಡ್ ಇದರಲ್ಲಿ ನಮ್ಮ ಯುವರಾಜ ಆಗಿದ್ರು. ಆ ಟೈಮಲ್ಲಿ ಲೈಕ್ ದಾಳಿ ಅಂದರೆ ಮಾತಾಡೋಕ್ಕೆ ಅಂತ ಕರ್ಕೊಂಡು ಹೋದವರು ಇವರು ಡೈರೆಕ್ಟ್ ದಾಳಿ ಮಾಡ್ತಾರೆ. ಸೊ ಅದೇ ದಾಳಿನೇ 3 ಜನ ಸೇರ್ಕೊಂಡು ನಿಮ್ಮ ಮೇಲೆ ಮಾಡಿದರೆ ಏನು ಮಾಡ್ತಿದ್ರಿ ನೀವು ಅಂತ ಆ ಒಂದು ಕ್ವಶನ್ಸ್ಗಳೆಲ್ಲ ಮಾಡ್ತಾರೆ. ಸೊ ಅದು ರೀಸನ್ಸ್ ನನಗೆ ಕೊಟ್ಟಿದ್ದು ಸರಿ ಇಲ್ಲ, ಅದಕ್ಕೋಸ್ಕರ ನಾನು ನಿಮ್ಮ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ 1 ವಾರ ಆದಮೇಲೆ ಇವಾಗ ತಗೊಬಂದು ನಾಮಿನೇಟ್ ಮಾಡ್ತಾ ಇದ್ದಾರೆ. ಉಗ್ರಂ ಮಂಜು ಅವರು ತ್ರಿವಿಕ್ರಮ್ಗೆ ಬಾಟ್ಲ್ ಹೊಡಿತಾರೆ. ಸೇಮ್ ಇದು ಮಾಮೂಲಿ ಆಸ್ ಇಟ್ ಈಸ್ ಬೆಳಿಗ್ಗೆ ಪ್ರಮೋದಲ್ಲಿ ಹೇಳಿದಾಗೆ ಅದು ಬಂದು ಲೈಕ್ ಫಿಲಮ್ದು ಶೂಟಿಂಗ್ ಬಾಟಲ್ ಆಗಿರುತ್ತೆ. ಸೊ ಅದೇನು ಏಟ್ ಆಗಲ್ಲ. ಸೊ ಗೈಸ್, ದಟ್ಸ್ ಲೈಕ್ ಒಂದು ನಾರ್ಮಲ್ ಶುಗರ್ ಕೋಟಿಂದ ಗ್ಲಾಸಿಂದ ಏನೋ ಮಾಡಿರ್ತಾರೆ ಅಂತ ಅನ್ಕೊಂತೀನಿ. ಅದನ್ನೆಲ್ಲ ಒಟ್ಟಿನಲ್ಲಿ ಗ್ಲಾಸ್ ಹೊಡೆಯೋ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ. ನನ್ನ ಪ್ರಕಾರ ಇವತ್ತಿನ ಎಪಿಸೋಡ್ ಸ್ವಲ್ಪ ಬೋರ್ ಆಗುತ್ತೆ ಅಂತ ಅನ್ಕೊಂತೀನಿ. ಬರೀ ಇದೇ ಏನೋ ನಾಮಿನೇಷನ್ ಪ್ರಕ್ರಿಯೆನೇ ಎಳೀತಾ ಇದ್ದಾರೆ ಅಂತಂದರೆ ಮುಕ್ಕಾಲು ಭಾಗ ಇದೇ ಇರುತ್ತೆ ಅಂತಲೇ ಅರ್ಥ. ಸೊ ಇವತ್ತಿನ ಎಪಿಸೋಡು ನೋಡೋಣ ಏನಾಗುತ್ತೆ ಎತ್ತಕತೆ ಅಂತ ಕಾದ್ಬಿಟ್ಟು. ಸೊ ಇದಾಗಿತ್ತು ಎರಡನೇ ಪ್ರಮೋ ರಿವ್ಯೂ. ನಿಮ್ಗೆ ಏನೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರನ್ನ ಸೇವ್ ಮಾಡ್ತೀರಾ? ತ್ರಿವಿಕ್ರಮ್ ಅವರು ಸೇವ್ ಮಾಡ್ತೀರಾ ಇಲ್ಲ ಚೈತ್ರ ಕುಂದಾಪುರ ಅವ್ರು ಸೇವ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ನೋಡಿದಲ್ಲಿ. ಅಲ್ಲಿ ತನಕ ಬಾಯ್.